ನಮಸ್ಕಾರ ಎಲ್ರಿಗೂ. ಒಂದು ಸಣ್ಣ ಘಟನೆ, ಆದರೆ ಜೀವನದಲ್ಲಿ ದೊಡ್ಡ ಪಾಠವನ್ನು ಕಲಿಸ್ತು. ಮೊನ್ನೆ ನಾನು, ಹೆಂಡತಿ, ಮಗಳು 3 ಜನ ಪೇಟೆಗೆ ಹೋಗಿದ್ವಿ. ಶಾಪಿಂಗ್ ಮುಗಿಸಿ ಬರುವಾಗ ಸುಮಾರು 7:30 ಆಗಿತ್ತು. ಇನ್ನೇನು ಮನೆ 2.5 ಕಿಲೋಮೀಟರ್ ಇರುವಷ್ಟರಲ್ಲೇ ನಮ್ಮ ಸ್ಕೂಟಿ ಅಚಾನಕ್ಕಾಗಿ ಕತ್ತಲೆಯಲ್ಲಿ ನಿಂತುಬಿಡ್ತು. ಮೊದಲು ಸ್ವಲ್ಪ ಆತಂಕ ಆಯಿತು. ಮೆಕ್ಯಾನಿಕ್ಗಳಿಗೆ ಕರೆ ಮಾಡಿದರೂ ಕೆಲವರಿಗೆ ಬರಲು ಸಾಧ್ಯತೆವಿತ್ತು, ಆದರೆ ಯಾರೂ ಬರಲಿಲ್ಲ. ಎಲ್ಲರೂ ತಮ್ಮ ಮನೆಗೆ ಹೋಗುವ ತುರ್ತು ಕೆಲಸದಲ್ಲಿದ್ದರು. ಆ ಕ್ಷಣದಲ್ಲಿ ನನಗೆ ಒಂದು ಸತ್ಯ ಅರ್ಥ ಆಯಿತು. ಸಹಾಯ ಮಾಡಲು ಸಾಧ್ಯವಿರುವ ಎಲ್ಲರೂ ಸಹಾಯ ಮಾಡುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಇನ್ನೊಂದು ದೊಡ್ಡ ಸತ್ಯ ನನ್ನ ಮುಂದೆ ನಿಂತಿತ್ತು. ಅದು ನನ್ನ ಹೆಂಡತಿ. ಅವಳು ಒಂದು ಕ್ಷಣವೂ ಹಿಂದು ಮುಂದೆ ಯೋಚಿಸಲಿಲ್ಲ. ಏನು ಮಾಡುವುದು ಎಂದು ಬೇಸರ ಪಡಲೂ ಇಲ್ಲ. ಶಾಂತವಾಗಿ ಹೇಳಿದ್ದು, ನಾವು ಗಾಡಿಯನ್ನು ತಳ್ಕೊಂಡು ಹೋಗೋಣ. ಆ ಮಾತು ಸರಳವಾಗಿರಬಹುದು. ಆ ಕ್ಷಣದಲ್ಲಿ ಅದು ನಮಗೆ ಧೈರ್ಯದ ಧ್ವನಿ. ಸ್ಕೂಟಿಯನ್ನು ನಿಧಾನವಾಗಿ ತಳ್ಳಿಕೊಂಡು ನಡೆಯಲು ಶುರು ಮಾಡಿದೆವು. ಅದು ಕೇವಲ 2.5 ಕಿಲೋಮೀಟರ್ ಅಲ್ಲ, ಅದು ಸಹನೆಯ ಪಾಠ, ಕುಟುಂಬದ ಶಕ್ತಿಯ ಪಾಠ ಮತ್ತು ಜೀವನದ ನಿಜವಾದ ಅರ್ಥದ ಪಾಠ. ನನ್ನ ಮಗಳು ಕೂಡ ಸ್ಕೂಟಿ ಮೇಲೆ ಮಲ್ಕೊಂಡೇ ಬಂದಳು. ಆ ರಾತ್ರಿ ಅವಳಿಗೆ ಒಂದು ಮಾತು ಕೇಳಲಿಲ್ಲ, ಆದರೆ ಒಂದು ಪಾಠ ಕಲಿಸಿದ್ದೆ. ಸಮಸ್ಯೆ ಬಂದಾಗ ನಿಲ್ಲಬೇಡ ಮಗಳೇ, ಮುಂದೆ ನಡೆ. ನಿನ್ನಿಂದ ಸಾಧ್ಯವಾದ ಸಹಾಯವನ್ನು ಯಾರಿಗೂ ತಪ್ಪಿಸಬೇಡ. ಜೀವನದಲ್ಲೂ ಹೀಗೆ ಆಗ್ತದೆ. ಕೆಲವೊಂದು ನಮ್ಮ ಸ್ಕೂಟಿ ಮಧ್ಯದಲ್ಲೇ ನಿಂತು ಬಿಡ್ತದೆ. ಅದು ವ್ಯಾವಹಾರಿಕವಾಗಿರ್ಬೋದು, ಆರೋಗ್ಯವಾಗಿರ್ಬೋದು, ಹಣಕಾಸಾಗಿರ್ಬೋದು. ಆದರೆ ಮುಖ್ಯವಾದುದು ಏನೆಂದರೆ ನಮ್ಮ ಮನಸ್ಸು ನಿಲ್ಲಬಾರ್ದು. ಆ ರಾತ್ರಿ ನಾವು ಸ್ಕೂಟಿ ತಳ್ಳಿಕೊಂಡು ಮನೆ ತಲುಪಿದೆವು, ಆದರೆ ನಿಜವಾಗಿಯೂ ನಾವು ಇನ್ನಷ್ಟು ಬಲವಾದ ಕುಟುಂಬವಾಗಿ ಮನೆಗೆ ಬಂದಿದ್ದು. ಕಷ್ಟಗಳು ಶಾಶ್ವತವಲ್ಲ, ಆದರೆ ಸಂಕಷ್ಟದಲ್ಲಿ ಕೈ ಹಿಡಿಯುವ ಕುಟುಂಬ ಶಾಶ್ವತವಾಗಿದ್ದು. ಧನ್ಯವಾದಗಳು.